ಫಾರಿನ್ ಎಜುಕೇಶನ್ ಯೋಚನೆ ಮಾಡ್ತಾ ಇದ್ದೀರಾ? ವಿಶ್ವದ 125ಕ್ಕೂ ಅಧಿಕ ಪ್ರಮುಖ ಯೂನಿವರ್ಸಿಟಿಗಳನ್ನ ಬೆಂಗಳೂರಲ್ಲೇ ಭೇಟಿ ಮಾಡೋ ಅವಕಾಶ ತಂದಿದೆ ಗ್ಲೋಬಲ್ ಡಿಗ್ರಿ ಸಂಸ್ಥೆ. ಹೋಟೆಲ್ ತಾಜ್, MG ರೋಡ್, ಬೆಂಗಳೂರು. ನವೆಂಬರ್ 8 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಎಂಟ್ರಿ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಸರ್ಕಾರದ ಕಣ್ಣಿಗೆ ಮಣ್ಣು, ಟನ್ ಗಟ್ಟಲೆ ಚಿನ್ನ ಕಳ್ಳ ಸಾಗಾಟ. ಇದು ನಿಮಗೆ ಗೊತ್ತಿಲ್ಲದ ಭಯಾನಕ ಲೋಕ. ಸ್ನೇಹಿತರೆ, ಚಿನ್ನ ದರ ಏರ್ತಾ ಇದೆ, ಚಿನ್ನ ದರ ಬೀಳ್ತಾ ಇದೆ. ಆ ಚಿನ್ನಕ್ಕಷ್ಟು, ಈ ಚಿನ್ನಕ್ಕೆ ಇಷ್ಟು, ಆ ಕ್ಯಾರೆಟ್ ಈ ಕ್ಯಾರೆಟ್, ಹೀಗೆ ಹೂಡಿಕೆದಾರರಿಂದ ಸಾಮಾನ್ಯ ಜನರ ತನಕ ಎಲ್ಲರ ಬಾಯಲ್ಲೂ ಈಗ ಚಿನ್ನದ್ದೇ ಮಾತು. ಆದ್ರೆ ಸ್ನೇಹಿತರೆ, ಇದೇ ಚಿನ್ನ ನಿಮ್ಮ ನಡುವೆ ಗುಪ್ತಗಾಮಿನಿಯಾಗಿ ಟನ್ ಗಟ್ಟಲೆ ಹರಿತಾ ಇದೆ ಅಂದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಪ್ರತಿ ವರ್ಷ ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಬಿಲಿಯನ್ ಡಾಲರ್ ಮೋಸ ಮಾಡಿ ಚಿನ್ನವನ್ನ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಇವತ್ತು ಈ ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನೀವು ಎಲ್ಲ ಆಗಾಗ ಕಾಲಲ್ಲಿ, ಕೈಯಲ್ಲಿ, ಪಾಕೆಟ್ ಅಲ್ಲಿ, ಜೇಬಲ್ಲಿ, ಸೂಟ್ ಕೇಸಲ್ಲಿ ಚಿನ್ನ ಕಳ್ಳ ಸಾಗಾಣಿಕೆ ಮಾಡ್ತಾ ಇರಲ್ಲ, ಆಗೋದನ್ನ ಕೇಳ್ತಾ ಇರ್ತೀವಿ. ಅಲ್ಲಷ್ಟು ಸೀಸ್ ಆಯ್ತಂತೆ, ಇಲ್ಲಿಷ್ಟು ಸೀಸ್ ಆಯ್ತಂತೆ ಅಂತೆಲ್ಲ ಕೇಳಿರ್ತೀವಿ. ಆದ್ರೆ ಇದರ ಆಳ ಅಗಲ ನೋಡಿದ್ರೆ ಯಾವ ಲೆಕ್ಕಕ್ಕೂ ಇಲ್ಲ ನೀವೆಲ್ಲ ನ್ಯೂಸಲ್ಲಿ ನೋಡೋದು. ಯಾಕಂದ್ರೆ ಭಾರತದಲ್ಲಿ ಪ್ರತಿ ವರ್ಷ ಏನಿಲ್ಲ ಅಂದ್ರೂ ಕೂಡ 200 ಟನ್ ಚಿನ್ನ ಕಳ್ಳ ಸಾಗಾಣಿಕೆದೇ ಬರ್ತಾ ಇದೆ. ಸರ್ಕಾರ ಕೊಟ್ಟಿರೋ ಡೇಟಾ ಇದು ಸ್ವಾಮಿ. ವೆನೆಜುಲಾದಿಂದ ದುಬೈ ತನಕ, ಲಂಕಾದಿಂದ ಲಂಡನ್ ತನಕ ಎಲ್ಲಾ ಕಡೆಯಿಂದ ಭಾರತಕ್ಕೆ ಚಿನ್ನ ಹರಿತಾ ಇದೆ. ದೀಪಾವಳಿ ಹಬ್ಬದ ಕಾರಣದಿಂದ ಡಿಮಾಂಡ್ ಜಾಸ್ತಿ ಆಗಿದ್ದಾಗಲೂ ಕೂಡ ಕಳ್ಳರು ಟನ್ ಗಟ್ಟಲೆ ಚಿನ್ನವನ್ನ ಸಾಗಾಟ ಮಾಡಿದ್ದಾರೆ. ಭಾರತದ ಭದ್ರತೆಯೊಂದಿಗೆ ದೊಡ್ಡ ಆಟ ಆಡ್ತಿದ್ದಾರೆ. ಹಾಗಿದ್ರೆ ಗೋಲ್ಡ್ ಸ್ಮಗ್ಲಿಂಗ್ ರಿಯಲ್ ಸ್ಟೋರಿ ಏನು? ಯಾಕೆ ಕದ್ದು ತರಿಸ್ಕೊಳ್ತಾ ಇದ್ದಾರೆ? ಭಾರತಕ್ಕೆ ಎಲ್ಲೆಲ್ಲಿಂದ ಗುಪ್ತವಾಗಿ ಚಿನ್ನ ಹರಿತಾ ಇದೆ? ಬನ್ನಿ, ಈ ಹಳದಿ ಲೋಹದ ಭಯಾನಕ ಲೋಕದ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಮಾಡಿಸ್ತೀವಿ ಈ ವರದಿಯಲ್ಲಿ. ಕಡತನಕ ಮಿಸ್ ಮಾಡದೆ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಲ್ಲಿ ಒಂದು ರಿಕ್ವೆಸ್ಟ್ ಏನು ಅಂದರೆ, ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ. ಒಂದು ವರ್ಷಕ್ಕೆ 200 ಟನ್ ದಿನವೂ ಹರಿತಾ ಇದೆ ಹಳದಿ ಹೊಳೆ. ಸ್ನೇಹಿತರೆ, ಭಾರತ ವಿಶ್ವದಲ್ಲಿ ಅತಿ ಹೆಚ್ಚು ಚಿನ್ನ ಆಮದು ಮಾಡಿಕೊಳ್ಳೋ 2ನೇ ರಾಷ್ಟ್ರ. ಜಗತ್ತಲ್ಲಿ ಯಾರಿಗೂ ಇಲ್ಲದಷ್ಟು ಚಿನ್ನದ ಮೋಹ ಭಾರತೀಯರಿಗಿದೆ. ಹೀಗಾಗಿನೇ ನಮ್ಮ ವಿದೇಶಿ ವಿನಿಮಯದ ದೊಡ್ಡ ಮೊತ್ತವನ್ನು ನಾವು ಚಿನ್ನಕ್ಕೆ ಖರ್ಚು ಮಾಡ್ತೇವೆ. ತೈಲದ ನಂತರ ನಾವು ಚಿನ್ನಕ್ಕೆ ಹೆಚ್ಚು ಹಣವನ್ನು ಸುರಿತಾ ಇದ್ದೇವೆ. 2024 ಲೆಕ್ಕ ತಗೊಂಡ್ರೆ ಭಾರತದಲ್ಲಿ ಸುಮಾರು 802.8 ಟನ್ ಅಷ್ಟು ಚಿನ್ನದ ಬೇಡಿಕೆ ಇತ್ತು ವರ್ಷಕ್ಕೆ. $59 ಬಿಲಿಯನ್ ಬೆಲೆ ಬಾಳುವಷ್ಟು. ಆದರೆ ಈ ಪೈಕಿ 712.1 ಟನ್ ಅಷ್ಟು ಚಿನ್ನವನ್ನು ನಾವು ಹೊರಗಿಂದ ತರಿಸ್ಕೊಳ್ತಾ ಇದ್ದೇವೆ. ನಮ್ಮ 10% ಟೋಟಲ್ ಆಮದಲ್ಲಿ ಇದೇ ಇದೆ. ಆದ್ರೆ ಆಘಾತಕಾರಿ ವಿಚಾರ ಏನು ಅಂದ್ರೆ, ಭಾರತಕ್ಕೆ ಆಮದಾಗೋ ಚಿನ್ನದ ಪೈಕಿ 200 ಟನ್ ಅಷ್ಟು ಚಿನ್ನಕ್ಕೆ ಲೆಕ್ಕನೇ ಇಲ್ಲ. ಕಳ್ಳ ಮಾರ್ಗದಲ್ಲಿ ಸರ್ಕಾರದ ಕಣ್ ತಪ್ಪಿಸಿ ಇಷ್ಟು ಚಿನ್ನ ಸಾಗಾಟ ಮಾಡಲಾಗ್ತಿದೆ. ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ವರದಿ ಪ್ರಕಾರ ಹಿಡಿದು ಹಾಕಿದ್ರಲ್ಲ, ಈ ನಟಿಯನ್ನ ಹಿಡಿದು ಹಾಕಿದ್ರಲ್ಲ, ರನ್ಯಾ ಎಲ್ಲಿ ನಿನ್ನ ರನ್ನ ಚಿನ್ನ ಅಂತ ಹೇಳಿ. ಸೊ ಅದೇ DRI ಅವರ ರಿಪೋರ್ಟ್ ಪ್ರಕಾರ ಭಾರತಕ್ಕೆ ವಾರ್ಷಿಕವಾಗಿ 150ರಿಂದ 200 ಟನ್ ಕಳ್ಳ ಚಿನ್ನ ಬರ್ತಾ ಇದೆ. ಆದ್ರೆ ಇದರಲ್ಲಿ ಸರ್ಕಾರದ ಕೈಗೆ ಸಿಕ್ಕಿರೋದು 100 ಕೆಜಿಗಳು ಮಾತ್ರ. ನೀವು ಊಹೆ ಮಾಡದಷ್ಟು ದೊಡ್ಡ ಮಟ್ಟದಲ್ಲಿ ಚಿನ್ನ ಭಾರತಕ್ಕೆ ಕಳ್ಳ ಮಾರ್ಗದಲ್ಲಿ ಬರ್ತಾ ಇದೆ. ಹಾಗಿದ್ರೆ ಆ ಚಿನ್ನ ಎಲ್ಲ ಎಲ್ಲಿಗೆ ಹೋಗುತ್ತೆ? ಇಲ್ಲಿ ಚಿನ್ನವನ್ನ ಹೇಗೆ ತರ್ತಾ ಇದ್ದಾರೆ, ಅದನ್ನೇನು ಮಾಡ್ತಿದ್ದಾರೆ, ಅದನ್ನೆಲ್ಲ ಆಮೇಲೆ ನೋಡೋಣ. ಆದ್ರೆ ಇಲ್ಲಿ ಚಿನ್ನವನ್ನ ಭಾರತಕ್ಕೆ ಯಾಕೆ ಕಳ್ಳ ಸಾಗಾಣಿಕೆ ಮಾಡ್ತಿದ್ದಾರೆ, ಅದಕ್ಕೆ ಕಾರಣ ಏನು, ಅದನ್ನ ಎಕ್ಸ್ಪ್ಲೇನ್ ಮಾಡಿಬಿಡ್ತೀವಿ. ಭಾರತದಲ್ಲಿ ಅನೇಕ ಅಕ್ರಮ ಚಟುವಟಿಕೆಗಳು ನಡೀತಿವೆ, ಅದು ನಿಮಗೆ ಗೊತ್ತು. ಉಗ್ರವಾದ, ಭ್ರಷ್ಟಾಚಾರ, ನಶಾದಂಧೆ, ತೆರಿಗೆ ವಂಚನೆ ಎಲ್ಲ ನಡೆಯುತ್ತೆ. ಇದೆಲ್ಲ ನಡಿಬೇಕು ಅಂದ್ರೆ ಅವರಿಗೆ ಒಂದು ಮಾಧ್ಯಮ ಬೇಕು. ಆ ಮಾಧ್ಯಮವಾಗಿ ಚಿನ್ನ ಯೂಸ್ ಆಗ್ತಿದೆ. ಚಿನ್ನಕ್ಕೆ ನಮ್ಮಲ್ಲಿ ದೊಡ್ಡ ಪ್ರಮಾಣದ ಕಸ್ಟಮ್ಸ್ ಡ್ಯೂಟಿ ಇದೆ. ಹೊರಗಿಂದ ಆಮದು ಮಾಡ್ಕೊಳ್ಳೋಕೆ ತೆರಿಗೆ ಕೋಟೆಗಳನ್ನು ದಾಟಿ ಬರಬೇಕು, ಲೀಗಲ್ ಆಗಿ ತರೋದಾದ್ರೆ. ಹೀಗಾಗಿ ಕಳ್ಳ ಮಾರ್ಗದ ಮೂಲಕ ಚಿನ್ನವನ್ನ ಹೊತ್ಕೊಂಡ್ ಬರ್ತಾ ಇದ್ದಾರೆ. ಹಾಗೆ ನೋಡಿದ್ರೆ 1990ಕ್ಕೂ ಮುಂಚೆ ನಮ್ಮಲ್ಲಿ ಹೊರಗಿಂದ ಚಿನ್ನ ತರಿಸ್ಕೊಳ್ಳುವಂತೇನೆ ಇರಲಿಲ್ಲ. ಕೇಳೋಕೆ ಆಶ್ಚರ್ಯ ಅನಿಸ್ಬೋದು, ಆದರೆ ಇದು ಸತ್ಯ. ದಿ ಗೋಲ್ಡ್ ಕಂಟ್ರೋಲ್ ಆಕ್ಟ್ 1968 ಪ್ರಕಾರ ಭಾರತೀಯರು ಹೊರಗಿನಿಂದ ಗೋಲ್ಡ್ ಆಮದು ಮಾಡ್ಕೊಳ್ಳೋಕೆ ನಿರ್ಬಂಧ ಇತ್ತು. ಗೋಲ್ಡ್ ಬಾರ್ಗಳು ಮತ್ತು ನಾಣ್ಯದ ರೂಪದಲ್ಲೂ ಕೂಡ ಚಿನ್ನವನ್ನ ಇಟ್ಕೊಳ್ಳೋಂಗೆ ಇರಲಿಲ್ಲ. ಇದ್ದ ಚಿನ್ನವನ್ನೆಲ್ಲ ಜ್ಯುವೆಲ್ರಿ ಮಾಡಿಸಿ ಅಂತ ಅವತ್ತಿನ ಹಣಕಾಸು ಸಚಿವ ಮೊರಾರ್ಜಿ ದೇಸಾಯಿ ಅಪ್ಪಣೆ ಹೊರಡಿಸಿದ್ರು. ಆವಾಗ ಮೊರಾರ್ಜಿ ದೇಸಾಯಿ ಅವರ ಬಾಸ್ ಆಗಿದ್ದು ಜವಾಹರ್ಲಾಲ್ ನೆಹರು ಅವರು ಪ್ರಧಾನಿಯಾಗಿದ್ರು. ಏನಕ್ಕೆ ಕಾರಣ ಏನು ಅಂದ್ರೆ, 1962ರಲ್ಲಿ ಚೀನಾ ವಿರುದ್ಧ ಯುದ್ಧ ಆದಾಗ ಭಾರತ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕ್ತು. ಜನ ಹೆಚ್ಚು ಚಿನ್ನದ ಮೇಲೆ ಹೂಡಿಕೆ ಮಾಡಿ ಅದನ್ನು ಖರೀದಿ ಮಾಡೋಕೆ ಶುರು ಮಾಡಿದ್ರು. ಹೀಗಾಗಿ ಭಾರತ ಹೊರಗಿಂದ ಚಿನ್ನ ಆಮದಿಗೆ ಮುಂದಾಯಿತು. ಆದರೆ ಇದು ಸರ್ಕಾರಕ್ಕೆ ಹೊರೆ ಆಯಿತು. ವಿದೇಶಿ ವಿನಿಮಯ ಪೋಲಾಗಿ ಹೊರಗೆ ಹೋಗ್ತಿದೆ ಅಂತ ಅನ್ಕೊಂಡು ಆ ವ್ಯವಸ್ಥೆಯನ್ನ ಬ್ಯಾನ್ ಮಾಡಿದ್ರು, ಕಂಟ್ರೋಲ್ ಆಕ್ಟ್ ತಂದ್ರು.
ಆದ್ರೆ ಇಲ್ಲಿ ಅವರು ಅನ್ಕೊಂಡಿದ್ದೇನು ನಡೀಲೇ ಇಲ್ಲ. ಈ ರೀತಿ ಮಾಡಿದ ಪರಿಣಾಮ ಭಾರತದಲ್ಲಿ ತುಂಬಾ ಜನ ಏನ್ ಮಾಡಿದ್ರು, ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನ ಕಳ್ಳ ಸಾಗಾಣಿಕೆ ಮಾಡೋಕ್ ಶುರು ಮಾಡಿದ್ರು. ವ್ಯಾಪಾರಿಗಳು, ರಾಜಕಾರಣಿಗಳು, ಶ್ರೀಮಂತರು ಎಲ್ಲರೂ ಕೂಡ ಹೊರಗಿಂದ ಚಿನ್ನ ತರಿಸ್ಕೊಂಡ್ರು. ಈ ಕಾಯ್ದೆ ಬಂದಾಗಿನಿಂದ 1991 ತನಕವೂ ಇದು ಹೀಗೆ ಇತ್ತು. 1990 ಹಾಗೂ 80ರ ದಶಕದಲ್ಲಂತೂ UAEಗೆ ಹೋಗ್ತಾ ಇದ್ದ ಭಾರತೀಯರು ದಂಡಿಯಾಗಿ ಚಿನ್ನವನ್ನ ಹೊತ್ಕೊಂಬರೋಕ್ ಶುರು ಮಾಡಿದ್ರು. ಆದ್ರೆ ನರಸಿಂಹರಾವ್ ಸರ್ಕಾರ ಬಂದಾಗ ಇದನ್ನ ಬದಲಾವಣೆ ಮಾಡಲಾಯಿತು. ಅಷ್ಟೊತ್ತಿಗೆ ಈ ನಿರ್ಬಂಧ ಕಾರಣದಿಂದ ದೇಶದಲ್ಲಿ ಅನೇಕ ಸಮಸ್ಯೆಗಳು, ಹಣದುಬ್ಬರ ಉಂಟಾಗಿತ್ತು. ನಿರ್ಬಂಧ ಅನ್ನೋ ಭೂತ ದೇಶವನ್ನ ಮುಳುಗಿಸ್ತಾ ಇತ್ತು. ಹೀಗಾಗಿ ಎಲ್ಲವನ್ನ ಓಪನ್ ಮಾಡ್ತೀವಿ, ಎಲ್ಲವನ್ನ ಮಾರ್ಕೆಟ್ಗೆ ಬಿಡ್ತೀವಿ ಅಂತ ಅನ್ಕೊಂಡು ನರಸಿಂಹರಾವ್ ಅವರು ಮತ್ತು ಅವರ ಹಣಕಾಸು ಮಂತ್ರಿಯಾಗಿದ್ದ ಮನಮೋಹನ್ ಸಿಂಗ್ ಅವ್ರ ಜೊತೆ ಮಾತಾಡಿ ಡಿಸ್ಕಸ್ ಮಾಡ್ಕೊಂಡು ಇಬ್ರು ಕೂಡ ಈ ಜೋಡಿ ಚಿನ್ನವನ್ನ ಆಮದು ಮಾಡ್ಕೊಳ್ಳೋಕೆ ದೊಡ್ಡ ಹೆಜ್ಜೆಗಳನ್ನ ಇಟ್ರು. 2011 ತನಕ ಕೂಡ ಏನೂ ಸಮಸ್ಯೆ ಇರಲಿಲ್ಲ. ಆಮೇಲೆ ಹಾಗೆ ಕಂಟಿನ್ಯೂ ಆಗಿತ್ತು. ಚಿನ್ನ ಕಳ್ಳ ಸಾಗಾಣಿಕೆ ಅನ್ನೋದು ದೊಡ್ಡ ಸಮಸ್ಯೆ ಆಗಿರಲಿಲ್ಲ. ಆದರೆ 2012 ನಂತರ ಇದು ಮತ್ತೆ ಕಂಪ್ಲೀಟ್ ಚೇಂಜ್ ಆಗಿದೆ. ಭಾರತ ಚಿನ್ನ ಕಳ್ಳ ಸಾಗಾಣಿಕೆಯ ರಾಜಧಾನಿಯಾಗಿ ಮಾರ್ಪಾಡಾಗಿದೆ. ಏರ್ತಲೇ ಇದೆ ಚಿನ್ನದ ಸ್ಮಗ್ಲಿಂಗ್. ಸ್ನೇಹಿತರೆ, ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡುವ ಫೆಂಟೆಲೆಕ್ಟ್ ಕೊಟ್ಟಿರೋ ಮಾಹಿತಿ ಪ್ರಕಾರ ಪ್ರತಿದಿನ ಭಾರತದಲ್ಲಿ 700 kg ಚಿನ್ನ ಕಳ್ಳ ಸಾಗಾಣಿಕೆಯಾಗ್ತಿದೆ. ಇದರಿಂದ ಭಾರತಕ್ಕೆ ಪ್ರತಿ ವರ್ಷ $9.8 ಬಿಲಿಯನ್ ನಷ್ಟು ಲಾಸ್ ಆಗ್ತಿದೆ. ದೀಪಾವಳಿ ಹಬ್ಬದ ಟೈಮ್ನಲ್ಲೂ ಇದು ಗಣನೀಯವಾಗಿ ಸ್ಮಗ್ಲಿಂಗ್ ಆಯಿತು ಅಂತ ಅಧಿಕಾರಿಗಳು ಹೇಳಿದ್ರು. ಸರ್ಕಾರಿ ಡೇಟಾ ಪ್ರಕಾರವೇ ನೋಡಿದ್ರು 2024-25ರಲ್ಲಿ 2.6 ಮೆಟ್ರಿಕ್ ಟನ್ನಷ್ಟು ಅಕ್ರಮ ಚಿನ್ನ ವಶಕ್ಕೆ ಸಿಕ್ಕಿದೆ. ಸೀಸ್ ಆಗಿರೋದು 3,000ಕ್ಕೂ ಅಧಿಕ ಗೋಲ್ಡ್ ಸ್ಮಗ್ಲಿಂಗ್ ಕೇಸಸ್ ದಾಖಲಾಗಿವೆ. ಗೋಲ್ಡ್ ಸ್ಮಗ್ಲಿಂಗ್ ವರ್ಷದಿಂದ ವರ್ಷಕ್ಕೆ ಡಬಲ್ ಡಿಜಿಟ್ ನಲ್ಲಿ, ಕೆಲವೊಮ್ಮೆ ಟ್ರಿಪಲ್ ಡಿಜಿಟ್ ನಲ್ಲಿ ಏರ್ತಾ ಇದೆ. DRI ಡೇಟಾ ಪ್ರಕಾರವೇ 2023ರಲ್ಲಿ 20% ಏರಿಕೆಯಾಗಿದೆ. 2012 ನಂತರ ಇದು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ತಂದಿದೆ. ಇಲ್ಲಿ 2012ಕ್ಕೆ ದಿಢೀರ್ ಏನಾಯ್ತು ಅಂತ ನಿಮಗೆ ಪ್ರಶ್ನೆ ಮೂಡಬಹುದು. ಅದನ್ನ ನೋಡಿಕೊಂಡೇ ಮುಂದಕ್ಕೆ ಹೋಗೋಣ. ಸ್ನೇಹಿತರೆ, 2011 ತನಕ ಚಿನ್ನದ ಮೇಲೆ ನಮ್ಮಲ್ಲಿ ಹೆಚ್ಚು ತೆರಿಗೆ ಇರಲಿಲ್ಲ. ಹೀಗಾಗಿ ಚಿನ್ನ ಸರಾಗವಾಗಿ ಬಂದು ಸರಾಗವಾಗಿ ಮಾರುಕಟ್ಟೆ ತಲುಪ್ತಾ ಇತ್ತು. ನರಸಿಂಹರಾವ್ ಕಾಲದಿಂದ ಮನಮೋಹನ್ ಸಿಂಗ್ ತನಕವೂ ಹೀಗೆ ಇತ್ತು. ಆದರೆ 2012ರಲ್ಲಿ ಆಗಿನ ಫಿನಾನ್ಸ್ ಮಿನಿಸ್ಟರ್ ಪ್ರಣವ್ ಮುಖರ್ಜಿ ಇದಕ್ಕೆ ಅಂಕುಶ ಹಾಕಿದ್ರು. ವಿದೇಶಿ ವಿನಿಮಯ ಕಾಪಾಡಬೇಕು, ಮಾರುಕಟ್ಟೆ ಚೆನ್ನಾಗಿರ್ಬೇಕು ಅನ್ನೋ ಕಾರಣ ಕೊಟ್ಟು ಚಿನ್ನದ ಮೇಲೆ 2% ತೆರಿಗೆ ಹಾಕಿದ್ರು. ಬರೀ 2% ಅಂತ ಕೇಳಬೇಡಿ, ಅದು ಚಿನ್ನ. ಅದು ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಆಮೇಲೆ ಅದೇ ವರ್ಷ ಸೀದಾ 4% ಏರಿಸಿದ್ರು ಸುಂಕವನ್ನ. 2013 ಬರುವಷ್ಟರಲ್ಲಿ 6% ಏರಿಸಿದ್ರು. ಅದೇ ವರ್ಷ ಜೂನ್ನಲ್ಲಿ 8%, ಅದೇ ವರ್ಷ ಆಗಸ್ಟ್ನಲ್ಲಿ 10%ಗೆ ಮನ ಬಂದಂತೆ ಚಿನ್ನದ ಮೇಲೆ ಸುಂಕವನ್ನ ಏರಿಸ್ತಾ ಹೋದ್ರು. ಇನ್ನು ಅದಾದ್ಮೇಲೆ ಮೋದಿ ಸರ್ಕಾರ ಕೂಡ ಕಮ್ಮಿ ಮಾಡಲಿಲ್ಲ. 2019ರಲ್ಲಿ ಸೀದಾ 11%ಗೆ ತಗೊಂಡು ಹೋದ್ರು. 2021ರಲ್ಲಿ ಸ್ವಲ್ಪ ಕಮ್ಮಿ ಮಾಡಿ 10%ಗೆ ಬಂದ್ರು. 2022ರಲ್ಲಿ ಕೊರೋನಾ ಆದ ನಂತರ 15%ಗೆ ತಗೊಂಡು ಹೋದ್ರು. ಇದು ಕಳ್ಳ ಸಾಗಾಣಿಕೆದಾರರಿಗೆ ಇನ್ನಷ್ಟು ಪ್ರೋತ್ಸಾಹ ಕೊಡುತ್ತೆ. ಇಷ್ಟೊಂದು ಟ್ಯಾಕ್ಸ್ ಯಾವನ್ ಕಟ್ತಾನೆ, ಕಳ್ಳ ಸಾಗಾಣಿಕೆ ಮಾಡೋಣ, ಸಿಕ್ಕಿದ್ರೆ ಆಮೇಲೆ ನೋಡ್ಕೊಂಡ್ರೆ ಆಯ್ತು. 100 ಸಲ ಟ್ರೈ ಮಾಡಿದಾಗ 2 ಸಲ ಸಿಕ್ಕಾಕೊಂತೀವ, 98 ಟೈಮ್ಸ್ ಬಂದಿರ್ತೀವಲ್ಲ, ಅದರಲ್ಲಿ ಸಿಕ್ಕಾಕೊಂಡಿರೋ ಗೋಲ್ಡ್ ಕೂಡ ರಿಕವರ್ ಆಗಿರುತ್ತೆ, ಅಷ್ಟೊಂದು ಟ್ಯಾಕ್ಸ್ ಇದೆ ಇಲ್ಲಿ ಅಂತ ಅನ್ಕೊಂಡು ಕಳ್ಳ ಸಾಗಾಣಿಕೆ ಜಾಸ್ತಿ ಆಯ್ತು. ಚಿನ್ನದ ಕಳ್ಳರು ಬೂಟ್ಗಳಲ್ಲಿ, ಮಕ್ಕಳ ಡೈಪರಲ್ಲಿ, ಫೋನಲ್ಲಿ, ಕಡೆಗೆ ಎಲ್ಲ ಬಿಟ್ಟು ಹಾಕೊಂಡು ಚಿನ್ನವನ್ನ ಸ್ಮಗಲ್ ಮಾಡಿಕೊಂಡು ಭಾರತಕ್ಕೆ ಬಂದರು. ಅದು ಈಗಲೂ ಕೂಡ ಮುಂದುವರೆದಿದೆ. ಸ್ನೇಹಿತರೆ, ಈಗ ಈ ಸ್ಮಗ್ಲಿಂಗ್ ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಅಂದರೆ, ಮುಂಚೆ ಬಿಸ್ಕೆಟ್ ಬ್ರಿಕ್ ಅಂತ ಘನ ರೂಪದಲ್ಲಿ ತರ್ತಾ ಇದ್ರು, ಆದರೆ ಈಗ ಚಿನ್ನದ ಧೂಳು, ಚಿನ್ನದ ಪೇಸ್ಟ್, ಈ ರೀತಿ ನಾನಾ ರೂಪದಲ್ಲಿ ಸಾಗಾಟ ಮಾಡ್ತಿದ್ದಾರೆ. ಅಲ್ಲದೆ ಸಮುದ್ರ, ಭೂಮಾರ್ಗ ಮತ್ತು ವಾಯುಮಾರ್ಗ ಎಲ್ಲವನ್ನ ಬಳಸ್ತಾ ಇದ್ದಾರೆ. ಜೊತೆಗೆ ಮುಂಚೆ ಏಜೆಂಟ್ಗಳು ಸ್ವಲ್ಪ ಆರ್ಥಿಕವಾಗಿ ವೀಕ್ ಇರೋರನ್ನ ಇದಕ್ಕೆ ಬಳಸ್ತಾ ಇದ್ರು. ಈಗ ಕಂಪ್ಲೀಟ್ ಚೇಂಜ್ ಆಗಿದೆ. ಸೆಲೆಬ್ರಿಟಿಗಳು, ವಿದೇಶಿಗರು, ಎಜುಕೇಟೆಡ್ಗಳು, ಸೋ ಕಾಲ್ಡ್ ಪ್ರಭಾವಿಗಳು ಈ ದಂಧೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಕಸ್ಟಮ್ಸ್ ಅಧಿಕಾರಿಗಳಿಗೆ ಡೌಟೇ ಬರದ ರೀತಿ ನೋಡ್ಕೋತಿದ್ದಾರೆ. ರನ್ಯಾ ರಾವ್ ಕೇಸ್ ನಾವು ಆಲ್ರೆಡಿ ಮೆನ್ಷನ್ ಮಾಡಿದ್ವಿ. ಅಪ್ಪ ಪೊಲೀಸ್ ಅಂತ ಹೇಳ್ಕೊಂಡು ಯಾವ ಲೆವೆಲ್ಗೆ ಆ ಇನ್ಫ್ಲೂಯೆನ್ಸ್ ಎಲ್ಲ ಬಳಸ್ಕೊಂಡು, ತನ್ನ ಫೇಮನ್ನು ಬಳಸ್ಕೊಂಡು ಈಕೆ ಚಿನ್ನವನ್ನ ಹೇರ್ಕೊಂಡು ಬಂದು ಭಾರತಕ್ಕೆ ಸಾಗಿಸ್ತಾ ಇದ್ಲು ಅನ್ನೋದು DRI ಬೆಳಕಿಗೆ ತಂದಿತ್ತು. ಸ್ನೇಹಿತರೆ, ನೀವು ತೆಗೆದುಕೊಳ್ಳೋ ಒಂದೊಂದು ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕೂಡ ನಮಗೆ ದೊಡ್ಡ ಶಕ್ತಿ. ಇದರಿಂದ ನಾವು ಇನ್ನಷ್ಟು ಎಕ್ಸ್ಕ್ಲೂಸಿವ್ ವರದಿ, ಗಾಢ ವಿಶ್ಲೇಷಣೆಗಳನ್ನ ನಿಮ್ಮ ಮುಂದೆ ತರೋಕೆ ಸಾಧ್ಯ ಆಗುತ್ತೆ. ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಮತ್ತು ಲೈವ್ ಇಂಟರಾಕ್ಷನ್ಸ್ ಕೂಡ ಅಲ್ಲಿ ಮೆಂಬರ್ಸ್ಗೆ ಮಾತ್ರ ಸಿಗುತ್ತೆ. ಆ ವಿಡಿಯೋಸ್ಗೆ ನಮ್ಮ ಚಾನಲ್ ಕಡೆಯಿಂದ ನಾವು ಹಾಕೋ ಯಾವುದೇ ಆಡ್ಸ್ ಇರೋದಿಲ್ಲ. ಆಂಡ್ರಾಯ್ಡ್ ಯೂಸರ್ಸ್ ಜಾಯಿನ್ ಬಟನ್ ಮೇಲೆ ವಿಡಿಯೋ ಕೆಳಗಿದೆ ಕ್ಲಿಕ್ ಮಾಡಿ. ಹಾಗೆ ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಅಥವಾ ಪಿನ್ ಕಾಮೆಂಟ್ ಅನ್ನ ಚೆಕ್ ಮಾಡಿ. ನಿಮ್ಮ ಸಪೋರ್ಟೇ ನಮ್ಮ ಶಕ್ತಿ. ಜೊತೆಗೆ ಇವರ ಆಪರೇಷನ್ಸ್ ಕೂಡ ಒಳ್ಳೆ ಸ್ಪೈ ಥ್ರಿಲ್ಲರ್ ಲೆವೆಲ್ಗೆ ಇರುತ್ತೆ. ಭೇಟಿನೇ ಆಗಲ್ಲ ಹೆಚ್ಚಿನ ಟೈಮ್ನಲ್ಲಿ. ಚಿನ್ನ ಕಳ್ಳ ಸಾಗಾಣಿಕೆ ಮಾಡೋನು ತನ್ನ ಮೂವ್ಮೆಂಟ್ ಅನ್ನ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮೂಲಕ ಪ್ರತಿಬಿಂಬಿಸ್ತಾನೆ. ಬಂದೆ ಇಲ್ಲಿದ್ದೀನಿ ಅಂತ ಹೇಳಿ ಮಾಮೂಲಿ ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕ್ತಾರಲ್ಲ, ಆ ರೀತಿ ಪೋಸ್ಟ್ ಹಾಕ್ತಾರೆ. ಇನ್ಸ್ಟಾಗ್ರಾಮ್ ಸ್ಟೋರಿಗಳನ್ನು ಹಾಕ್ತಾರೆ, ವಾಟ್ಸಪ್ನಲ್ಲಿ ಅಪ್ಡೇಟ್ ಮಾಡ್ತಾರೆ.
ಇಂತಿಂಥ ಜಾಗ, ಇಂತಿಂಥ ಹೋಟೆಲ್, ಇಂತಿಂಥ ಕೆಫೆ ಅಂತ ಹೇಳ್ತಾರೆ. ಅಲ್ಲಿಗೆ ಬಂದು ಮೂರನೇ ವ್ಯಕ್ತಿಯ ಕೈಲಿ ಇದನ್ನ ಪಾಸ್ ಮಾಡಿ ಹಾಗೆ ಹೋಗ್ಬಿಡ್ತಾರೆ. ಒಂದೊಂದ್ಸಲ ಏರ್ಪೋರ್ಟ್ ನ ಬಾತ್ರೂಮ್ ನಲ್ಲಿ ಚಿನ್ನವನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿರೋ ಉದಾಹರಣೆಗಳು ಕೂಡ ಇದೆ. ಸರ್ಕಾರಿ ಮೂಲಗಳ ಪ್ರಕಾರ ಇತ್ತೀಚೆಗೆ ಚಿನ್ನದ ಕ್ಯಾಪ್ಸೂಲ್ಗಳನ್ನ ತಮ್ಮ ದೇಹದಲ್ಲಿ ಕೆಳಭಾಗದಿಂದ ತುರುಸಿ ಇನ್ಸರ್ಟ್ ಮಾಡಿಕೊಂಡು ತಗೊಂಡ್ಬರ್ತಾ ಇದ್ದಾರೆ. ಇನ್ನು ಕೆಲವರು ಅಲ್ಲಿಗೇನಕ್ಕೆ ಅಂತ ಹೇಳಿ ಬಾಯಲ್ಲೇ ಹಾಕೊಂಡು ನುಂಗ್ಕೊಂಡು ಕೂಡ ತಗೊಂಡ್ಬರ್ತಾರೆ. ಚೆಕ್ ಮಾಡಿದಾಗ ಇದು ಗೊತ್ತಾಗದೇ ಇರಲಿ ಅಂತ ಈ ರೀತಿಯೆಲ್ಲ ಸರ್ಕಸ್ ಮಾಡ್ತಾರೆ. ಅಲ್ಲದೆ ವಿದೇಶಗಳಿಂದ ಭಾರತಕ್ಕೆ ಬರುವ ವಸ್ತುಗಳ ಜೊತೆಗೂ ಕಳ್ಳ ಸಾಗಾಣಿಕೆ ಮಾಡ್ತಾರೆ. 2022 ಮೇ ತಿಂಗಳಲ್ಲಿ ಹಾಂಗ್ಕಾಂಗ್ನಿಂದ ಎಲೆಕ್ಟ್ರಿಕ್ ಹ್ಯಾಮರ್ಗಳನ್ನು ತಂದರು. ಇದನ್ನ ಮುಂಬೈನಲ್ಲಿ ಚೆಕ್ ಮಾಡಲಾಯಿತು. ಆಗ ಸುತ್ತಿಗೆಗಳಲ್ಲಿ 16 kg ಚಿನ್ನವನ್ನ ಇಟ್ಕೊಂಡ್ ಬಂದಿದ್ರು. ಹೀಗೆ ನಾವು ನೀವೆಲ್ಲ ಊಹೆನೂ ಮಾಡೋಕೆ ಸಾಧ್ಯವಾಗದೇ ಇರೋ ರೀತಿಯಲ್ಲಿ ಮತ್ತು ಸಾಧ್ಯ ಇರೋ ಕಡೆ, ಸಾಧ್ಯ ಇಲ್ಲದ ಕಡೆ ಎಲ್ಲಾ ಕಡೆಗೂ ನುಗ್ಗಿಸ್ಕೊಂಡು ಚಿನ್ನವನ್ನ ಸ್ಮಗ್ಲಿಂಗ್ ಮಾಡ್ತಿದ್ದಾರೆ. ಎಲ್ಲಿಂದ ಬರ್ತಾ ಇದೆ ಚಿನ್ನ? ಸ್ನೇಹಿತರೆ, ಆಗ್ಲೇ ಹೇಳಿದ ಹಾಗೆ ಎಲ್ಲ ಮಾರ್ಗಗಳಿಂದ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಭಾರತದ ಈಶಾನ್ಯ ಗಡಿಗಳು ದೊಡ್ಡ ಈಗ ಸ್ಮಗ್ಲಿಂಗ್ ರೂಟ್ಸ್ ಆಗ್ಬಿಟ್ಟಿದ್ದಾವೆ. ಕಾಡು, ಬೆಟ್ಟಗುಡ್ಡ, ನದಿ, ಹೊಳೆ, ದುರ್ಗಮ ಪ್ರದೇಶ, ಸೆಕ್ಯೂರಿಟಿ ಕಾಯೋದು ಕೂಡ ಕಷ್ಟ ಅಂತ ಹೇಳಿ ಅಲ್ಲಿಂದ ನುಗ್ತಾ ಇದ್ದಾರೆ. ಮುಖ್ಯವಾಗಿ ಮ್ಯಾನ್ಮಾರ್ ಮತ್ತು ಬಾಂಗ್ಲಾದೇಶ ಗಡಿಯಿಂದ ಹಾರ್ತಾ ಇದ್ದಾರೆ ಚಿನ್ನವನ್ನು ಹೊತ್ಕೊಂಡು. 2022-23 DRI ವರದಿ ಪ್ರಕಾರ ಭಾರತದಲ್ಲಿ ನಡೀತಿರೋ ಚಿನ್ನ ಕಳ್ಳ ಸಾಗಾಣಿಕೆ ಪೈಕಿ 52% ಚಿನ್ನ ಭೂಮಾರ್ಗದ ಮೂಲಕ ನಡೀತಾ ಇದೆ. ನಂತರ ಸ್ಥಾನದಲ್ಲಿ ವಿಮಾನಗಳ ಮೂಲಕ, ಅದರ ಪ್ರಮಾಣ 29%. ಇನ್ನು ಸಮುದ್ರ ಮಾರ್ಗದಲ್ಲಿ ಚಿನ್ನವನ್ನ ಮಧ್ಯದಲ್ಲೇ ಹಾಕಿ ಅದನ್ನ ಇಂತಿಂಥ ಲೊಕೇಶನ್ ಅಲ್ಲಿ ಹಾಕಿದೀವಿ ಅಂತ ಹೇಳಿ ಮಾಹಿತಿ ಕೊಡ್ತಾರೆ. ಇನ್ನು ಕೆಲ ಸಲ ಬೋಟ್ ಮೂಲಕ ಅಥವಾ ಸಣ್ಣ ಪುಟ್ಟ ತೇಲುವ ವಸ್ತು ಮೂಲಕ ಇದನ್ನ ಕಳ್ಳ ಸಾಗಾಣಿಕೆ ಮಾಡ್ತಾರೆ. 2022-23 ವರದಿಯ ಪ್ರಕಾರ ಭಾರತಕ್ಕೆ ಅತಿ ಹೆಚ್ಚು ಅಂದ್ರೆ 42% ಚಿನ್ನ UAE ಮೂಲಕ ಕಳ್ಳ ಸಾಗಾಣಿಕೆ ಆಗ್ತಿದೆ. ಅಲ್ಲಿ ತೆರಿಗೆ ಇಲ್ಲದ ಕಾರಣ, ದೊಡ್ಡ ಕಾಳಸಂತೆಯಾಗಿರೋ ಕಾರಣ ಅಲ್ಲಿಂದ ದೊಡ್ಡ ಪ್ರಮಾಣದಲ್ಲಿ ಸಾಗಿಸ್ತಾ ಇದ್ದಾರೆ. ಹಾಗೆ ಮಯನ್ಮಾರ್ನಿಂದಲೂ 20% ಚಿನ್ನ ಬರ್ತಾ ಇದೆ. ಇದನ್ನು ಯಾರು ಕಂಟ್ರೋಲ್ ಮಾಡೋರಿಲ್ಲ. ಅಲ್ಲಿ ಮಯನ್ಮಾರನ್ನೇ ಕಂಟ್ರೋಲ್ ಮಾಡೋರು ಯಾರು ಅಂತ ಗೊತ್ತಿಲ್ಲ. ಹರ್ಕೊಂಡು ತಿಂತಾ ಇದ್ದಾರೆ. ಸೇನೆ ಒಂದು ತುಂಡು, ಬಂಡುಕೋರರು ಒಂದು ತುಂಡು ಅಂತ. ಇನ್ನು ಭಾರತ 7,500 ಕಿಲೋಮೀಟರ್ ಕರಾವಳಿಯನ್ನು ಹೊಂದಿದೆ. ಇದನ್ನು ಕೂಡ ಕಳ್ಳರು ಅಡ್ವಾಂಟೇಜ್ ಆಗಿ ತಗೊಳ್ತಿದ್ದಾರೆ. ಲಂಕಾ ಮೂಲಕವೂ 7% ಚಿನ್ನ ಬರ್ತಾ ಇದೆ. ಚೀನಾ ಗಡಿಯಲ್ಲಿ 5%, ಬಾಂಗ್ಲಾ ಗಡಿಯಲ್ಲಿ 5% ಕಳ್ಳ ಸಾಗಾಣಿಕೆ ಮಾಡಲಾಗ್ತಿದೆ. ಇನ್ನು ಈ ಚಿನ್ನ ಕಳ್ಳ ಸಾಗಾಣಿಕೆ ಕೇಸ್ಗಳಲ್ಲಿ ಮಹಾರಾಷ್ಟ್ರ, ಕೇರಳ, ತಮಿಳುನಾಡು ರಾಜ್ಯಗಳೇ 60% ಪಾಲನ್ನ ಹೊಂದಿವೆ. 2023 ಬರೀ ಮಹಾರಾಷ್ಟ್ರದಲ್ಲಿ 997.51 kg ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿತ್ತು. ಗಲ್ಫ್ ರಾಷ್ಟ್ರಗಳಿಂದ ಬರ್ತಾ ಇದ್ದ 6 ಭಾರತೀಯರನ್ನ ಅರೆಸ್ಟ್ ಮಾಡಲಾಗಿತ್ತು. ಇವರು ಪೆನ್ನಿನ ಕಡ್ಡಿಗಳಲ್ಲಿ ಧೂಳಿನ ರೂಪದಲ್ಲಿ ಚಿನ್ನವನ್ನು ತುಂಬಿಕೊಂಡ್ಬಂದಿದ್ರು. ತಮಿಳುನಾಡಿನಲ್ಲೂ ಕೂಡ 498.84 kg ಚಿನ್ನವನ್ನು ವಶಕ್ಕೆ ಪಡೆಯಲಾಗಿತ್ತು. ಅಷ್ಟೇ ಅಲ್ಲ, ಚೆನ್ನೈನಲ್ಲಿ ಅಲ್ಲಿನ ಗ್ರೌಂಡ್ ಸ್ಟಾಫ್ಗೂ ಈ ಕಳ್ಳರು ಚಿನ್ನ ಕೊಟ್ಟಿದ್ದ ಉದಾಹರಣೆ ಇದೆ. ಕೆಲವರು ಸನ್ನೆ ಮೂಲಕವೇ ಇದನ್ನೆಲ್ಲ ಮುಗಿಸಿಬಿಡ್ತಾರೆ. ಇನ್ನು ಕೇರಳದಲ್ಲೂ ಕೂಡ 2023 ಸುಮಾರು 542.36 kg ಚಿನ್ನ ಸೀಸ್ ಮಾಡಲಾಗಿತ್ತು. ಈ ಭಾಗದ ಜನರು ಗಲ್ಫ್ ಕಂಟ್ರಿಗಳಲ್ಲಿ ಹೆಚ್ಚಾಗಿ ಕೆಲಸ ಮಾಡ್ತಾರೆ. ಆಗಾಗ ತಮ್ಮ ಊರುಗಳಿಗೆ ಭೇಟಿ ಕೊಡ್ತಾರೆ. ಸೊ ಇವರನ್ನೇ ಹೈರ್ ಮಾಡಿಕೊಂಡು ಕಳ್ಳ ಸಾಗಾಣಿಕೆದಾರರು ಈ ದುಷ್ಕೃತ್ಯ ಮಾಡಿದ್ದಾರೆ. ನಿಮಗೆ ನೆನಪಿರಬಹುದು, 2022 UAE ಕಾನ್ಸುಲೇಟ್ ಕಚೇರಿ ಉದ್ಯೋಗಿಗಳಾಗಿದ್ದ ಸ್ವಪ್ನ ಸುರೇಶ್ ಮತ್ತು ಸರಿತ್ ಕುಮಾರ್ ಕೇರಳ ಸಿಎಂ ಪಿಣರಾಯಿ ವಿಜಯನ್ರ ಮಾಜಿ ಪ್ರಿನ್ಸಿಪಲ್ ಸೆಕ್ರೆಟರಿ ಎಂ ಶಿವಶಂಕರ್ ಅನ್ನ ಕೂಡ ಕಸ್ಟಮ್ಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು. ಸ್ವಪ್ನ ತಮ್ಮ ಡಿಪ್ಲೊಮ್ಯಾಟಿಕ್ ಬ್ಯಾಗ್ಗಳಲ್ಲಿ ಈ ಚಿನ್ನವನ್ನು ಅಡಗಿಸಿಟ್ಟುಕೊಂಡು ಬಂದಿದ್ರು ಅಂತ ಆರೋಪಿಸಲಾಗಿತ್ತು. ಈ ಕೇಸ್ಗೆ NIA ಕೂಡ ಜಾಯಿನ್ ಆಗಿತ್ತು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಈ ಹಣವನ್ನ ರಾಷ್ಟ್ರ ವಿರೋಧಿ ಚಟುವಟಿಕೆಗಳಿಗೆ ಫಂಡ್ ಮಾಡ್ತಿದೆ ಅಂತ ಹೇಳಿ ತನಿಖೆ ಶುರುವಾಗಿತ್ತು. ಕಸ್ಟಮ್ಸ್ ಕಾಯ್ದೆ ಪ್ರಕಾರ ಇಂಥದಕ್ಕೆ 3 ವರ್ಷ ಜೈಲು ಶಿಕ್ಷೆ ಇರುತ್ತೆ. ಆ ಸರಕುಗಳ ಮೌಲ್ಯ 1 ಕೋಟಿಗಿಂತ ಹೆಚ್ಚಿದ್ರೆ ಮತ್ತು 30 ಲಕ್ಷ ಟ್ಯಾಕ್ಸ್ ಹಾಕಬಹುದಾಗಿದ್ದ ವಸ್ತುವಾಗಿದ್ರೆ ಅಂತವರಿಗೆ 7 ವರ್ಷಗಳವರೆಗೆ ವಿಸ್ತರಿಸಬಹುದಾದ ಜೈಲು ಶಿಕ್ಷೆ ಮತ್ತು ದಂಡವನ್ನ ಕೂಡ ಹಾಕಬಹುದು. ಇಷ್ಟಾದ್ರೂ ಕಳ್ಳರು ಬಗ್ತಾ ಇಲ್ಲ. ಡಿಜಿಟಲ್ ವಾಲೆಟ್ಗಳ ಮೂಲಕ, ಕ್ರಿಪ್ಟೋ ಮೂಲಕ ಈ ದಂಧೆಯನ್ನ ಮಾಡ್ತಾನೆ ಇದ್ದಾರೆ. ಪೇಮೆಂಟ್ಗೆ ಅದನ್ನು ಯೂಸ್ ಮಾಡ್ಕೊಳ್ತಿದ್ದಾರೆ. ಈ ರೀತಿ ತಂದ ಚಿನ್ನವನ್ನ ಸರಾಗವಾಗಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾರೆ. ರಿಯಲ್ ಎಸ್ಟೇಟ್, ಅಕ್ರಮ ಹಣಕಾಸು ವ್ಯವಹಾರ, ಹವಾಲಾ ವ್ಯವಹಾರಗಳಲ್ಲಿ ಬಳಕೆ ಮಾಡ್ತಾರೆ. ತುಂಬಾ ಸಲ ಸಕ್ರಮ ಚಿನ್ನದೊಂದಿಗೆ ಮಿಶ್ರಣ ಮಾಡಿ ಇದನ್ನ ಸಾಗಿಸ್ಬಿಡ್ತಾರೆ, ಕರಗಿಸ್ಬಿಡ್ತಾರೆ. ಫೇಕ್ ಬಿಲ್ಗಳು, ಫೇಕ್ ಇನ್ವಾಯ್ಸ್ ಗಳನ್ನ ತೋರಿಸಿ ಸಕ್ರಮ ಮಾಡ್ಕೊಳ್ತಾರೆ. ಉದಾಹರಣೆಗೆ 50 ಕೋಟಿ ಮೌಲ್ಯದ ಚಿನ್ನ ಕಳ್ಳ ಸಾಗಾಣಿಕೆ ಮಾಡಿದ್ರೆ ಬೇರೆ ಯಾವುದೋ ಉದ್ಯಮದಲ್ಲಿ ಇದರ ಆದಾಯ ತೋರಿಸಿ ಅದಕ್ಕೆ ಒಂದಷ್ಟು ಟ್ಯಾಕ್ಸ್ ಕಟ್ಕೊಂಡು ಇಂಥ ಉದ್ಯಮದಲ್ಲಿ ಇಷ್ಟು ಆದಾಯ ಬಂದಿದೆ ಅಂತ ಹೇಳಿಬಿಡ್ತಾರೆ. ಇದು ದೇಶದ ಆರ್ಥಿಕತೆಗೆ ದೊಡ್ಡ ಚಾಲೆಂಜ್. ಇದೇ ಕಾರಣಕ್ಕೆ ಕೇಂದ್ರ ಸರ್ಕಾರ ಈ ತೆರಿಗೆಯನ್ನ ವಾಪಸ್ ಈಗ ಡಬಲ್ ಡಿಜಿಟ್ನಿಂದ 5%ಗೆ ಇಳಿಸಿದೆ. ಇದರ ಪರಿಣಾಮ 2025 ಜುಲೈನಿಂದ ಆಗಸ್ಟ್ ನಡುವೆ ಚಿನ್ನದ ಆಮದು ಬರೋಬ್ಬರಿ 221% ಹೆಚ್ಚಾಗಿದೆ. ಲೀಗಲ್ ಆಮದು ಅಂದ್ರೆ ಸಕ್ರಮವಾಗಿ ಹೆಚ್ಚು ಚಿನ್ನ ಬರ್ತಾ ಇದೆ. ಈಗ ಟ್ಯಾಕ್ಸ್ 5% ಅಲ್ಲ, ಯಾಕೆ ರಿಸ್ಕ್ ಅಂತ ಹೇಳಿ. ಆದರೆ ಇದು ಪೂರ್ತಿ ನಿಂತಿಲ್ಲ.
ಇವತ್ತಿಗೂ ಉಗ್ರರಿಗೆ, ದೇಶ ವಿರೋಧಿ ಶಕ್ತಿಗಳಿಗೆ ಇದರಿಂದ ಹಣ ಹೋಗ್ತಾ ಇದೆ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, 1993 ಮತ್ತು 2008ರಲ್ಲಿ ನಡೆದಂತಹ ಮುಂಬೈ ದಾಳಿಗಳ ಹಿಂದೆ ಇದೇ ಅಕ್ರಮ ಚಿನ್ನದ ದಂಧೆ ಕೆಲಸ ಮಾಡಿತ್ತು. ಅವರಿಗೆ ಹಣ, ಆಯುಧ ಎಲ್ಲದಕ್ಕೂ ಇದೇ ಚಿನ್ನವೇ ಸಂಪನ್ಮೂಲವಾಗಿತ್ತು. ಹೀಗಾಗಿ ನಮ್ಮ ಭದ್ರತಾ ತಂಡಗಳು ಇಂಥ ಕಳ್ಳ ಸಾಗಾಣಿಕೆ ಮಾರ್ಗಗಳ ಮೇಲೆ ತೀವ್ರ ಕಣ್ಣಿಟ್ಟು ದಿನವೂ ಪ್ರಯತ್ನ ಪಡ್ತಿದ್ದಾರೆ. ಆದ್ರೂ ಕೂಡ ಇಷ್ಟು ದೊಡ್ಡ ರಾಷ್ಟ್ರದಲ್ಲಿ ಎಲ್ಲವನ್ನ ತಡಿಲಿಕ್ಕೆ ಆಗ್ತಾ ಇಲ್ಲ. ಕೆಲ ಕಡೆ ಅಧಿಕಾರಿಗಳೇ ಸೇರ್ಕೊಂಡಿರ್ತಾರೆ, ಕಳ್ಳ ಸಾಗಾಣಿಕೆಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಭ್ರಷ್ಟರು ಅಲ್ಲೂ ಕೂಡ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಚಿನ್ನದ ಸ್ಮಗ್ಲಿಂಗ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡೋ ಪ್ರಯತ್ನ. ಹೇಗೆ ಆರ್ಥಿಕತೆಗೆ ದೊಡ್ಡ ಎನಿಮಿ ಇದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ನಮ್ಮ ಪ್ರಕಾರ ಚಿನ್ನದ ಮೇಲಿನ ಸುಂಕವನ್ನ 1 ಅಥವಾ 2% ಇಟ್ಟುಬಿಡಬೇಕು. ಅಷ್ಟು ಲೋ ಇಟ್ಟಾಗ ಕಳ್ಳ ಸಾಗಾಣಿಕೆ ಮಾಡಿ ಸಿಕ್ಕಾಕೊಂಡ್ರೆ ಕೆಜಿ ಗಟ್ಟಲೆ ಚಿನ್ನ ಹೋಗ್ಬಿಡುತ್ತೆ. 1-2% ಅಲ್ವಾ ಕಟ್ಟಣ ಅಂತ ಹೇಳಿ ಲೀಗಲ್ ಆಗಿ ಎಲ್ಲರೂ ಕೂಡ ತರಿಸ್ಕೊಳ್ತಾರೆ. ಇಲ್ಲಾಂದ್ರೆ ತುಂಬಾ ಕಷ್ಟ. ಬೇರೆ ಗೂಡ್ಸ್ ತರಲ್ಲ, ಇದು ಚಿನ್ನ. ಇದು ನೀವು ಟ್ಯಾಕ್ಸ್ ಜಾಸ್ತಿ ಮಾಡಿದ್ರೆ ಕಳ್ಳ ಸಾಗಾಣಿಕೆ ದಿಢೀರ್ ಅಂತ ಜಾಸ್ತಿ ಆಗುತ್ತೆ. ನಿಮಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಆಗ್ಲೇ ಹೇಳಿದ ಮಸ್ತ್ ಮೆಗಾ ಪ್ರೀಮಿಯಂ ಮೆಂಬರ್ಶಿಪ್ ನಲ್ಲಿ ಆಸಕ್ತಿ ಇರೋರು ದಯವಿಟ್ಟು ಅದನ್ನ ಕನ್ಸಿಡರ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.